ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕೇರಳದ ನಿಲುವನ್ನ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಖಂಡಿಸಿದೆ. ಇದೆಲ್ಲ ಒಂದು ಕಡೆಗೆ ಕನ್ನಡಕ್ಕೆ ಮಾಡಿದಿರುವಂಥ ಅನ್ಯಾಯ ಅಂತ ಹೇಳಲಾಗಿದೆ. ಇದೊಂದು ಅಸಂವಿಧಾನಿಕ ಅಂತ ನಿಯೋಗ ಹೇಳಿದೆ. ಮಸೂದೆಯನ್ನು ರದ್ದುಪಡಿಸಿ ಅಂತ ಕೂಡ ನಿಯೋಗ ಮನವಿ ಮಾಡಿಕೊಂಡಿದೆ. ಎಂಥ ಕರ್ಮ ನೋಡಿ. ಹಿಂದೆ ಕೂಡ ಇದೇ ಪ್ರಯತ್ನವನ್ನು ಮಾಡಿತು. ಅವಾಗ ಆಗಿರಲಿಲ್ಲ. ಅಷ್ಟು ಸುಲಭವಾಗಿ ಬಿಡುವಂಥರ ಮಲಯಾಳಿಗಳು ಈಗ ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಗಡಿ ಪ್ರಾಧಿಕಾರ ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಅವರು ಹಿಂದೆ ಮನವಿ ಸಲ್ಲಿಸಿದ್ರು. ಆ ಫೋಟೋನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ, ಪುರುಷೋತ್ತಮ್ ಬಿಳಿಮಲೆ ಅವರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪುರುಷೋತ್ತಮ್ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನೋಡ್ತಾ ಇದ್ದೀರಿ ಎಂಥ ಸ್ಥಿತಿ ಅಂತ. ಯಾಕಂದರೆ ನೋಡಿ, ಹಿಂದೂ ಕೂಡ ಪ್ರಯತ್ನವನ್ನು ಮಾಡಿತ್ತು ಕೇರಳ ಸರ್ಕಾರ. ಈಗ ಅದರ ಮುಂದುವರೆದ ಭಾಗ ಈಗಲೂ ಕೂಡ, ಯಾಕಂದರೆ ಅವರು ಅಷ್ಟು ಸುಲಭವಾಗಿ ಬಿಡುವಂಥವರಲ್ಲ ಅವರು. ಹೀಗಾಗಿ ಏನಂದ್ರೆ ಮತ್ತೆ ಈಗ ಆ ದುಸ್ಸಾಹಸಕ್ಕೆ ಕೈ ಹಾಕಿದೆ. ಏನಂತೀರಿ ಸರ್? ಇಲ್ಲ, ಅದು ತಪ್ಪು. ಮಲಯಾಳ ಸಮಗ್ರ ಅನುಷ್ಠಾನ ವಿಧೇಯಕ ಏನಿದೆ ಅದು ಸಂವಿಧಾನದ 346, 347 ವಿಧಿಗೆ ಅನುಗುಣವಾಗಿದ್ದರೂ ಕೂಡ ಅದರ ಕೆಲವು ಶಿಫಾರಸುಗಳು ಸರಿಯಿಲ್ಲ. ಈಗ ವಿಶ್ವಸಂಸ್ಥೆ ಮತ್ತು ಭಾರತದ ಸಂವಿಧಾನ ಎರಡೂ ಕೂಡ ಹೇಳಿದ ಹಾಗೆ ಮಕ್ಕಳಿಗೆ ತಮ್ಮ ಮಾತೃಭಾಷೆಯಲ್ಲಿ ಕಲಿಯುವಂಥ ಹಕ್ಕು ಇದೆ. ಅದು ಮಕ್ಕಳ ಹಕ್ಕು. ಅದು ಆ ಹಕ್ಕನ್ನು ನಿರಾಕರಿಸುವುದು ಒಂದು ಕಡೆ ಸಂವಿಧಾನದ ನಿರಾಕರಣೆಯೂ ಆಗ್ತದೆ, ಇನ್ನೊಂದು ಕಡೆ ವಿಶ್ವಸಂಸ್ಥೆಯ ಆದೇಶದ ನಿರಾಕರಣೆ ಕೂಡ ಆಗ್ತದೆ. ಆದ್ದರಿಂದ ಕೇರಳ ರಾಜ್ಯ ಕಾಸರಗೋಡಿನಲ್ಲಿರುವ ಸುಮಾರು 7.5 ಲಕ್ಷ ಜನ ಮತ್ತು ಮಕ್ಕಳು ಏನಿದ್ದಾರೆ ಆ ಮಕ್ಕಳಿಗೆ ಅವರ ಮಾತೃಭಾಷೆಯಲ್ಲೇ ಕಲೀಲಿಕ್ಕೆ ಅವಕಾಶ ಕೊಡಬೇಕು. ಅವರ ಅಧಿನಿಯಮದ 5ನೇ ಪಾಯಿಂಟ್ ಏನಿದೆ ಅದರಲ್ಲಿ ಅವರು ಕನ್ನಡವನ್ನು ಎಲ್ಲಾ ಹಂತಗಳಲ್ಲಿ ಕೂಡ ಜಾರಿಗೆ ತರಬೇಕು ಎಂಬ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ 5ರ ವಿಧಿ ಏನಿದೆ ಅದಕ್ಕೆ ಸೂಕ್ತವಾದ ತಿದ್ದುಪಡಿಯನ್ನು ತಂದು, ಯಾಕಂದ್ರೆ ಕೇರಳದಲ್ಲಿ ಮಲಯಾಳವನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳುವುದು ಒಂದು ರಾಜ್ಯ ಸರ್ಕಾರದ, ನಾವು ಹೇಳ್ತೀವಲ್ಲ ಕನ್ನಡವನ್ನು ಕರ್ನಾಟಕದಲ್ಲಿ ಅನುಷ್ಠಾನ ತರಬೇಕು, ತೆಲುಗರು ಹೇಳ್ತಾರೆ ನಾವು ತೆಲುಗನ್ನು ಅನುಷ್ಠಾನಕ್ಕೆ ತರಬೇಕು, ಇದು ಒಂದು ಸಹಜವಾದ ಪ್ರಕ್ರಿಯೆ. ಆದರೆ ಪ್ರತಿ ರಾಜ್ಯಗಳಲ್ಲಿರುವ ಅಲ್ಪಸಂಖ್ಯಾತರ ಪರಿಸ್ಥಿತಿಯ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಬೇಕು. ಹಾಗಾಗಿ ಆ ಮಲಯಾಳ ಸಮಗ್ರ ಅನುಷ್ಠಾನ ಅಧಿನಿಯಮದ 5ನೇ ವಿಧಿ ಏನಿದೆ ಆ 5ನೇ ವಿಧಿಯಲ್ಲಿ ಒಂದು ಮಾತು ಸೇರಿಸಬೇಕು. ಯಾಕಂತಂದ್ರೆ ಮಲಯಾಳವನ್ನು ಎಲ್ಲಾ ಕಡೆ ಅನುಷ್ಠಾನ ಮಾಡಿ, ಆದರೆ ರಾಜ್ಯ ಸರ್ಕಾರವೇ ಎಲ್ಲಿ ಭಾಷಾ ಅಲ್ಪಸಂಖ್ಯಾತರು ಅಂತ ಹೇಳಿದ್ದಾರೆ ಅಲ್ಲಿಗೆ ಈ ವಿಧಿ ಅನ್ವಯ ಆಗುವುದಿಲ್ಲ. ಅವರ ಮಾತೃಭಾಷೆಯಲ್ಲಿಯೇ ಒಳ್ಳೆ ಪಾಯಿಂಟ್ ಅಂತ ತಾವು ಹೇಳಿದ್ರಿ. ತಾವು ನನಗೆ ಬಹಳ ಅರ್ಥ ಆಗದಿರೋಂಥ ಒಂದು ಸಂಗತಿ ಏನು ಅಂತಂದರೆ, ಈ ಊರು ಸೀಮೆ ಮಾತಾಡುವಂಥ ಈ ಕಮ್ಯುನಿಸ್ಟರು ಜೊತೆಗೆ ಏನು ಅಂತಾರೆ ಈ ಕೇರಳದ ಈ ಸರ್ಕಾರದವರು ಇದನ್ನು ಅಟ್ಲೀಸ್ಟ್ ಇದನ್ನು ಉಳಿಸಬೇಕು, ಭಾಷಾ ಅಲ್ಪಸಂಖ್ಯಾತರು ಎಲ್ಲಿದ್ದಾರೆ ಅದನ್ನು ನಾನು ಫಾಲೋ ಮಾಡಬೇಕು ಅನ್ನುವಂಥ ಒಂದು ಮನೋಭಾವನೆ ಇಲ್ವಾ ಸರ್? ಒಂದು ಮನೋಭಾವನೆ ಬೇಡವಾ? ಅದು ನೋಡಿ, ಅಲ್ಲ, ನಾನು 5 ಹೇಳಿದೆ, ಈಗ 5ನೇ ಅಂಶ ಹೇಳಿದೆ. 6 ಮತ್ತು 7 ಓದಿ ನೀವು. 7ರಲ್ಲಿ ಏನಿದೆ ಅಂತಂದ್ರೆ, ಈ 5ನೇ ಅಧಿನಿಯಮವನ್ನ ಹೊರತುಪಡಿಸಿ ಭಾಷಾ ಅಲ್ಪಸಂಖ್ಯಾತರು ಅವರ ಭಾಷೆಯಲ್ಲಿ ಓದಬಹುದು ಅಂತ ಒಂದು ಪಾಸಿಂಗ್ ಸ್ಟೇಟ್ಮೆಂಟ್ ಇದೆ. ಆದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತದೆ ಅಂತಂದ್ರೆ, ಈಗ ಆ ಪಾಸಿಂಗ್ ಸ್ಟೇಟ್ಗೆ ಪೂರಕವಾಗಿ ಓದ್ಲಿಕ್ಕೆ ಟೀಚರ್ಸ್ ಗಳನ್ನ ಕೊಡಬೇಕಾ ಬೇಡವಾ? ಈಗಾಗಲೇ ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳಿಗೆ ಟೀಚರ್ಸ್ ಗಳನ್ನು ಕೊಡ್ತಾ ಇಲ್ಲ. ಮತ್ತೆ ಅಲ್ಲಿ ಎಲ್ಲಿ ಕನ್ನಡ ಟೀಚರ್ಗಳು ನಿವೃತ್ತರಿ ಆದಾಗ ಮಲಯಾಳಿ ಟೀಚರ್ನ ನೇಮಕ ಮಾಡ್ತಾರೆ. ಇದು ಎಲ್ಲಿಂದ ಶುರು ಆಗ್ತದೆ ಅಂತಂದ್ರೆ ಸಣ್ಣ ಶಾಲೆಯಿಂದಲೂ ಶುರು ಆಗ್ತದೆ, ಅಂಗನವಾಡಿಯಿಂದ ಶುರು ಆಗ್ತದೆ. ಅಂಗನವಾಡಿಯಲ್ಲಿ ನೋಡಿ, ಕನ್ನಡದ ಮಕ್ಕಳು ಹೋದಾಗ ಅವರಿಗೆ ಕನ್ನಡ ಹೇಳಿಕೊಡುವವರು ಮಲಯಾಳಿ ಟೀಚರ್ಸ್. ಇದು ತಪ್ಪು. ಆದ್ದರಿಂದ
ಈ 7ನೇ ಅಂಶ ಏನಿದೆ, ಭಾಷಾ ಅಲ್ಪಸಂಖ್ಯಾತರ ಬಗ್ಗೆ ಒಂದು ಪಾಸಿಂಗ್ ಸ್ಟೇಟ್ಮೆಂಟ್, ಅದನ್ನು ತೆಗಿಬೇಕು ಅವರು. ಅದನ್ನು ತೆಗೆದು 5ರಲ್ಲಿ ಏನಿದೆ ಅಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ಅವರ ಮಾತೃಭಾಷೆಯಲ್ಲಿ ಕಲಿಯುವ ಹಕ್ಕಿದೆ ಎಂಬುದನ್ನು ಸೇರಿಸಬೇಕು. ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳು 5ಅನ್ನು ಓದ್ತಾರೆ, 7ಅನ್ನು ಓದೋದೇ ಇಲ್ಲ ಅವರು. ಹಾಗಾಗಿ ನಾವು ಈಗಾಗಲೇ ಅದಕ್ಕೆ ಪತ್ರ ಬರೆದಿದ್ದೀವಿ. ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಹೋಗ್ತಾರೆ. ಆಗ ಕೇರಳದಿಂದ ಒಂದು ನಿಯೋಗ ಹೋಗಿ ಮಂಗಳೂರಿಗೆ ಭೇಟಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಪುರುಷೋತ್ತಮ್ ಸರ್, ನಾವು ಆರಂಭದಿಂದ ಎಲ್ಲಿಡಿದ್ವಿ ಸರ್, ನಾವು ಆರಂಭದಿಂದ ಎಲ್ಲಿಡಿದ್ವಿ? ಯಾಕಂದ್ರೆ ಇದು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಂತ ಅನಿಸ್ಬೋದು. ನಾನು ಕೇಳುವಂಥ ಪ್ರಶ್ನೆ, ಈ ಬೆಂಗಳೂರಲ್ಲಿ ಈ ಕೆರೆಗಳನ್ನು ಕೊಲ್ಲಲಿಕ್ಕೆ ಒಂದು ಅದ್ಭುತವಾದ ಪ್ಲಾನ್ ಮಾಡಿದ್ರು ಸರ್. ಏನು ಅಂತಂದರೆ ಅಲ್ಲಿ ಬರುವಂಥ ಜೀವಜಲವನ್ನೆಲ್ಲ ನಿಲ್ಲಿಸಿ ಅದ್ರ ಕುದಿಕೆ ಹೆಚ್ಚಿಬಿಡೋದು. ಹಾಗೆ ಕೇರಳದವ್ರು ಮಾಡಿದ್ದೇನು ಅಂತಂತಂದರೆ ಈ ಗಿಸ್ಟ್ರುಗಳನ್ನು ನೇಮಿಸೋದು ನಿಲ್ಲಿಸ್ಬಿಡೋದು. ಅಲ್ಲೇನು ಅಂದರೆ ಜನ ಸಹಜವಾಗಿ ಆ ಭಾಷೆಯ ಮೇಲೆ ಅಭಿಮಾನ ಕಳ್ಕೋಬೇಕು, ಬೇಡಪ್ಪ ಇದು ಬೇಡ ಅಂತ ಅನ್ಸ್ಬಿಡ್ಬೇಕು. ಆ ಮಟ್ಟಕ್ಕೆ ತಂದು ಒಂದ್ಸರಿ ಕುತ್ತಿಗೆ ಹೆಚ್ಚಿಕಬೇಕು. ಇದು ನಾವೇನು ಮಾಡ್ತಾ ಇದ್ವಿ ಸರ್, ನಾವು ಇಲ್ಲಿ ತನಕ ಈಗ ನೀವು ಮಹಾರಾಷ್ಟ್ರದ ಗಡಿನಲ್ಲಿ ನೋಡಿ, ಇದೇ ಹಣೆ ಬರಹ. ಮೇಷ್ಟ್ರುಗಳಿಲ್ಲ ನಮ್ಮಲ್ಲಿ, ನಮ್ಮ ಶಾಲೆಗಳಲ್ಲೇ. ಇನ್ನು ಬಿಡಿ, ಇನ್ನು ಬೇರೆ ಕಡೆಗೆ, ಬೇರೆ ಭಾಷಿಕರಿಗೆ, ಬೇರೆ ಸರ್ಕಾರದ ಮೇಲೆ ನಾವು ಒತ್ತಡ ಹೇರುವಂಥದ್ದು ಬಹಳ ದೂರದ ಮಾತು. ನಮ್ಮಿಂದ ಏನು ತಪ್ಪಾಗಿದೆ ಸರ್ ಪ್ರಾಮಾಣಿಕವಾಗಿ ಕನ್ನಡ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದೇ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಆದೇಶಗಳಿಗೆ ಏನು ತೊಂದರೆ ಇಲ್ಲ. ನೀವು ಯಾವುದು ಕೇಳಿ ನಾನು ಆದೇಶ ಕೊಡಿಸ್ತೀನಿ. ಆದರೆ ಸಮಸ್ಯೆ ಇರೋದು ಅಧಿಕಾರಿಗಳು ಅದನ್ನು ಅನುಷ್ಠಾನಕ್ಕೆ ತರುವ ಯಾವ ಅಧಿಕಾರಿಗಳು ಕೂಡ ಕನ್ನಡ ಅನುಷ್ಠಾನದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ಆದೇಶಗಳಿಗಿಂತ ಹೆಚ್ಚಾಗಿ ಅನುಷ್ಠಾನದ ಸಮಸ್ಯೆ ನೋಡಿ. ಈ ಕೇರಳ ಕರ್ನಾಟಕ ಬಾರ್ಡರ್ಗೆ ಸಂಬಂಧಪಟ್ಟಾಗ ನಾನು 2 ಪತ್ರಗಳನ್ನು ರಾಷ್ಟ್ರಪತಿಗಳಿಗೆ ಬರೆದಿದ್ದೇನೆ. ಈಗ ಸಂವಿಧಾನದ 350B ಪ್ರಕಾರ ಈಗ ಏನು ಕಾಸರಗೋಡಲ್ಲಿ ಒಂದು ಸಮಸ್ಯೆ ಉಂಟಾಗಿದೆ, ಆ ಸಮಸ್ಯೆ ಉಂಟಾದಾಗ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಅಲ್ಲಿಗೆ ಒಬ್ಬರು ಭಾಷಾ ನಿರ್ದೇಶಕನನ್ನು ಕಳಿಸತಕ್ಕದ್ದು ಸಂವಿಧಾನದ 350B ಸ್ಪಷ್ಟವಾಗಿ ಹೇಳ್ತದೆ. ಆದ್ರೆ ಯಾಕೆ ರಾಷ್ಟ್ರಪತಿಗಳು ಕಳಿಸೋದಿಲ್ಲ? ಸಾಮಾನ್ಯ ಈಗ ಇಲ್ಲಿಂದ ನಾವು ಕಾಸರಗೋಡಿಗೆ ಹೋಗ್ತೇವೆ ಅಥವಾ ಕಾಸರಗೋಡಿಗೆ ಗಲಾಟೆಗಳಾಗ್ತವೆ, ಸಾಮಾನ್ಯ ಜನರ ದಿನನಿತ್ಯದ ಸಮಸ್ಯೆಗಳಿಗೆ ತೊಂದರೆ ಆಗ್ತದೆ, ಮಕ್ಕಳಿಗೆ ತೊಂದರೆ ಆಗ್ತದೆ, ಇದೆಲ್ಲವೂ ಆಗ್ತದೆ. ಅದಕ್ಕಿಂತ ಮಿಗಿಲಾಗಿ ರಾಷ್ಟ್ರಪತಿಗಳು ಭಾಷಾ ನಿರ್ದೇಶಕರನ್ನು ಕಳಿಸಿ ಅಲ್ಲಿಯ ಪರಿಸ್ಥಿತಿ ಏನಿದೆ ಅಂತ ಇವ್ಯಾಲ್ಯೂಯೇಷನ್ ಮಾಡಿ ಒಂದು ವರದಿ, ಆ ವರದಿಯನ್ನು ಕೇರಳ ಸರ್ಕಾರಕ್ಕೂ, ಅದೇ ವರದಿಯನ್ನು ಕರ್ನಾಟಕ ಸರ್ಕಾರಕ್ಕೂ, ಅದೇ ವರದಿಯನ್ನು ಕೇಂದ್ರ ಸರ್ಕಾರಕ್ಕೂ ಕಳಿಸುವುದು ಅಂತ 350B ಯಲ್ಲಿ ಸ್ಪಷ್ಟವಾಗಿದೆ. 350B ಯನ್ನು ನಾವು ಯಾಕೆ ಅನುಷ್ಠಾನಕ್ಕೆ ತರ್ತಾ ಇಲ್ಲ? ಭಾಷಾ ಅಲ್ಪಸಂಖ್ಯಾತರಿಗೆ ಭಾಷೆ ಕಲಿಸುವುದು ಸರಿ ಅಂತ ಯಾರು ಹೇಳೋದಿಲ್ಲ, ವಿರೋಧ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಅದು ಸಂವಿಧಾನ ವಿರೋಧಿ ಆದ ಹೇಳಿಕೆ ಆಗ್ತದೆ. ಆದ್ರೆ ಅದನ್ನು ಕೂಡ ಅನುಷ್ಠಾನಕ್ಕೆ ಯಾಕೆ ತರುವುದಿಲ್ಲ? ಆದ್ದರಿಂದ ಸಮಸ್ಯೆ ಇರುವುದು ಅನುಷ್ಠಾನದಲ್ಲಿ. ಸರ್ ಕೊನೆ ಪ್ರಶ್ನೆ ಸರ್ ತಮಗೆ. ಎಲ್ಲೋ ಒಂದು ಕಡೆ ನೋಡಿ, ಏನಾದರೂ ಕೂಡ ಈ ಕೇರಳದ ಗಡಿ ಭಾಗದಲ್ಲಿ ಕನ್ನಡವನ್ನು ದುರ್ಬಲ ಮಾಡಲಿಕ್ಕೆ ಆಗಿಲ್ಲ. ಏನು ಪ್ರಯತ್ನ ಮಾಡಿದರೂ ಕೂಡ ಆ ಕನ್ನಡವನ್ನು ಜನರು ಎಷ್ಟರ ಮಟ್ಟಿಗೆ ಅಪ್ಕೊಂಡ್ಬಿಟ್ಟಿದ್ದಾರೆ ಅಂತಂತಂದರೆ ಅದನ್ನು ಬಿಡಿಸೋಕ್ಕಾಗ್ತಾ ಇಲ್ಲ. ಹಿಂಗೆ ಆಗಿಬಿಟ್ರೆ ಮುಂದೆ ಒಂದಲ್ಲ ಒಂದು ದಿವಸ ಏನು ಅಂತಂದರೆ ನಮ್ಮ ಪ್ರದೇಶ ಅಂತ ನಾವೇನು ಹೇಳ್ತೀವಿ ಅದು ನಾಳೆ ಜಾರಿ ಹೋಗ್ಬಿಡ್ಬೋದು ಅನ್ನುವಂಥ ಭಯ, ಆತಂಕ ಏನಾದರೂ ಇರ್ಬೋದಾ ಸರ್? ಕೇರಳಕ್ಕೆ ಭಯ, ಆತಂಕ ಇರ್ಬೋದಾ? ಅಯ್ಯೋ, ಇರ್ಬೋದು. ಈಗ ಮಹಾಜನ ವರದಿಯ ಬಗ್ಗೆ ಮತ್ತೆ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತಾನೆ ಇದ್ದಾವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ 1956ರಲ್ಲಿ ಕರ್ನಾಟಕ ಏಕೀಕರಣ ಆದಾಗ ಯಾವ ಕಾರಣಕ್ಕೂ ಕೂಡ ಕಾಸರಗೋಡು ಕರ್ನಾಟಕ ಬಿಟ್ಟು ಹೋಗಬಾರದಿತ್ತು. ಕನ್ನಡ ಸಂಸ್ಕೃತಿಯ ಮೂಲ ಗುಣ ಅಂತ ನೀವು ಏನಾದ್ರು ಹೇಳಿದ್ರೆ ಅದು ಕಾಸರಗೋಡಲ್ಲಿದೆ. ಅಲ್ಲಿಯ ಜನಜೀವನ, ಅಲ್ಲಿಯ ಯಕ್ಷಗಾನ, ಅಲ್ಲಿಯ ದೇವಳಗಳು, ಅಲ್ಲಿಯ ಕೈಯಾರ ಕಿಂಜರಿ ಅಂತ ಕೆಲಸದ ಅದಕ್ಕಿಂತ ಹಿಂದಿನ ಕೆಲಸ, ಅದು ಕರ್ನಾಟಕದ ಭಾಗವೇ. ಅದು ಯಾವ ಕಾರಣಕ್ಕೆ ಅಂದ್ರೆ ಒಂದು ರಾಜಕೀಯ ಕಾರಣಕ್ಕೆ ಅದನ್ನ ಆ ಕಾಲದಲ್ಲಿ ಕೇರಳಕ್ಕೆ ಸೇರಿಸಲಾಯಿತು. ಸಮಯದ ಅಭಾವ ಇರೋದ್ರಿಂದ, ಪುರುಷೋತ್ತಮ ಬಿಳಿಮಲೆ ಅವರ ಸಮಯದ ಅಭಾವ ಇರೋದ್ರಿಂದ ಒಂದೇ ಒಂದಿದು, ದಯವಿಟ್ಟು ಇಂಥ ಸಂದರ್ಭದಲ್ಲಿ ತಾವುಗಳು ಸುಮ್ಮನೆ ಕೂತ್ಕೋಬೇಡಿ, ಸರ್. ಇದನ್ನು ಹಿಂಗೆ ಬಿಟ್ಟುಬಿಟ್ರೆ ನಾಳೆ ಕನ್ನಡಕ್ಕೊಂದು ದೊಡ್ಡ ಕುತ್ತು ಬಂದ್ಬಿಡುತ್ತೆ. ಇದು TV9 ಕಡೆಯಿಂದ ತಮಗೊಂದು ರಿಕ್ವೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಪುರುಷೋತ್ತಮ ಬಿಳಿಮಲೆ ಅವರೇ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.